ಇದು ಏನಪ್ಪ ಸದಸ್ಯರ ಸಂಖ್ಯೆ ಈಗ ಹೇಳಿದ್ನಲ್ಲ ನಿಮಗೆ, ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 1957ರಾಗ 63 ಇತ್ತು. ಈಗ 87ರಾಗ ಅದನ್ನು 75ಕ್ಕೆ ಏರಿಸಿದರು. 75ಗೆ ಏರಿಸಿದಾಗ ಅದರಲ್ಲಿ 25 ಸದಸ್ಯರನ್ನ ವಿಧಾನಸಭೆಯಿಂದ ಏನು ವಿಧಾನಸಭೆಗೆ ಆಯ್ಕೆಯಾಗಿ ಹೋಗಿರ್ತಾರೆ ಅವ್ರು 25 ಜನರನ್ನ ಕಳಿಸುವಂಥದ್ದು. 25 ಸದಸ್ಯರನ್ನು ಸ್ಥಳೀಯ ಸಂಸ್ಥೆಗಳಿಂದ ಮತ್ತು 25 ಮಂದಿ ಜನ. ಆಮೇಲೆ ಏನಪ್ಪ ಅಂತಂದ್ರೆ ತಲಾ 7 ಸದಸ್ಯರನ್ನು ಪದವೀಧರರು ಶಿಕ್ಷಕರ ಕ್ಷೇತ್ರಗಳಿಂದ ಚುನಾವಣೆ, ಪದವೀಧರರು ಮತ್ತು ಶಿಕ್ಷಕರಿಂದ 7 ಜನರ MLC ಆರಿಸಿ ಕಳಿಸುವಂಥದ್ದು ವ್ಯವಸ್ಥೆ ಮಾಡಿದರು. ಅದ ನಂತರ ಏನಪ್ಪ ಅಂತಂದ್ರೆ ಈ ಉಳಿದ ಮೂಲಕ 11 ಜನರನ್ನ ರಾಜ್ಯ ಸರ್ಕಾರ ಶಿಫಾರಸು ಮಾಡುವಂಥದ್ದು. 11 ಜನರಿಗೆ ರಾಜ್ಯಪಾಲರ ನಾಮನಿರ್ದೇಶನ ಮಾಡ್ತಾರೆ. ಅದರ ಹಿಂದೆ ಸರ್ಕಾರ ರೆಕಮೆಂಡ್ ಮಾಡಿ ಕಳಿಸ್ತಾರೆ 11 ಮಂದಿ. ಈ 11 ಜನ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ಬೇಟಿದ್ದಂಥ ಹಿರಿಯರು, ಅವ್ರ ಮಾತು ಒಂದು ಸ್ವಲ್ಪ ನಡೀಲಿಪ್ಪ, ಅವರ ನಮಗೆ ಗೈಡ್ಲೈನ್ಸ್ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ಹಿಂದಿನ ಹಿರಿಯರು ಮಾಡಿದ್ರು ಅದನ್ನು. ಈ 75ರಲ್ಲಿ ಈಗ 11ರಲ್ಲಿ 4 ಜನರನ್ನ ನಾಮನಿರ್ದೇಶನ ಮಾಡೋದು ಬಂದ ಪ್ರಸಂಗದಲ್ಲ ಈ ತಿಕ್ಕಾಡಿಸೋರು. ಇಲ್ಲಿವರೆಗೆ ಇದನ್ನು ಮೂಲತಃ ಇದೇನು 58 ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ವಿಶೇಷವಾಗಿ ಭಾಳಷ್ಟು ಸಾಹಿತಿಗಳನ್ನ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಬಸವರಾಜ ಕಟ್ಟಿಮಣಿಯವರಾಗಿರ್ಬೋದು, ಶ್ರೀ ಎಚ್ ಶ್ರೀಕಂಠಯ್ಯನವರಾಗಿರ್ಬೋದು, ಬಿ ಜಯಮ್ಮನವರಾಗಿರ್ಬೋದು, ಎಚ್ ನರಸಿಂಹಯ್ಯ ಅವರಾಗಿರ್ಬೋದು, ಆರತಿ ಅವರಾಗಿರ್ಬೋದು, ಖಾದ್ರಿ ಶಾಮಣ್ಣವರಾಗಿರ್ಬೋದು, ಮಲ್ಲಿಕಾರ್ಜುನ ಮನ್ಸೂರ್ ಅವರಾಗಿರ್ಬೋದು, BT ಲಲಿತಾ ನಾಯಕರವರಾಗಿರ್ಬೋದು, ಇವರು ರೈಟರ್. ಇವರು